ಬಾಗಲಕೋಟೆಯ ಟಿಕೆಟ್ ಕೈತಪ್ಪಿತು. ರಕ್ಷಿತಾ ಈಟಿ ಈಗ ಕಣ್ಣೀರ ಹಾಕ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಸುದ್ದಿ ತಗೋತಾ ಇದ್ದೀನಿ. ಬಾಗಲಕೋಟೆ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ರು ರಕ್ಷಿತಾ ಅವರು. ರಕ್ಷಿತಾ ಈಟಿ ಇದೀಗ ಟಿಕೆಟ್ ಕೈತಪ್ಪಿತು, ಕಣ್ಣೀರು ಹಾಕ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆಯ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆಗಿದ್ರು. ಹಾಗಾಗಿ ಈ ಬಾರಿ ಟಿಕೆಟ್ ಸಿಗುತ್ತೆ ನನಗೆ ಅನ್ನುವ ನಂಬಿಕೆಯಲ್ಲಿದ್ರು. ಟಿಕೆಟ್ ಕೈ ತಪ್ಪಿತು. ಪಕ್ಷ ಸಂಘಟನೆಗಾಗಿ ತುಂಬಾ ದುಡಿದಿದ್ದೆ, ನನ್ನ ಶ್ರಮ ಪರಿಗಣಿಸ್ತಿಲ್ಲ. ಮುಂದೊಂದು ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗ್ತೀನಿ, ಮಹಿಳಾ ಅಧ್ಯಕ್ಷೆಯಾಗಿ ಸಂಯುಕ್ತ ಗೆಲುವಿಗೆ ಶ್ರಮಿಸ್ತೀನಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ರಕ್ಷಿತಾ ಹೇಳಿಕೆ ಕೊಟ್ಟಿದ್ದಾರೆ. ನೊಂದು ಕಣ್ಣೀರು ಹಾಕ್ತಿದ್ದಾರೆ ರಕ್ಷಿತಾ ಈಟಿ. ಅಹಿಂದ ವರ್ಗ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತುಂಬ ಬೆಂಬಲ ಕೊಟ್ಟರು ನನಗೆ. ಒಂದು ಕಾರ್ಯಕರ್ತಳಾಗಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿ, ಅಧಿಕಾರ ಇಲ್ಲದ ಇಷ್ಟು ಕೆಲಸ ಮಾಡ್ತೀನಿ, ಅಧಿಕಾರ ಕೊಟ್ಟರೆ ಎಷ್ಟು ಕೆಲಸ ಮಾಡ್ತಿ ಅಂತ ಜನ ನನಗೆ ಯಾವಾಗಲೂ ಕೂಡ ಬೆಂಬಲ ಕೊಟ್ಟಾರ. ನಾ ಜನರ ಜೊತೆ ಇರಾಕಿ, ನನ್ನ ಪಕ್ಷದ ಜೊತೆ ಇರಾಕಿ, ಪಕ್ಷದ ಜೊತೆ ಇದ್ದು ನಮ್ಮ ಅಭ್ಯರ್ಥಿ ಆದಂಥ ಸಂಯುಕ್ತ ಪಾಟೀಲ್ ಅವ್ರಿಗೆ ಶಕ್ತಿ ಕೊಡೋ ಮುಖಾಂತರ ಅವ್ರಿಗೆ ಗೆಲ್ಲಿಸುವಂಥ ಒಂದು ನಿಟ್ಟಿನಲ್ಲಿ ನನ್ನ ಟೀಮ್ ವರ್ಕ್ ಮಾಡುತ್ತೆ. ನಿಮ್ಗೆ ಹೇಳ್ದಂಗೆ ನನ್ನ ಮನೆ ಇದು, ನನ್ನ ಮನೆಗೆ ನಾನು ಕಲ್ಲು ಒಗ್ಯಕ್ಕೆ ಬರಲ್ಲ, ನನ್ನ ಮನೆ ಹಿರಿಯರಿಗೆ ನಾನು ಬೈಯಕ್ಕೆ ಬರಲ್ಲ. ನನ್ನ ಮನೆ ಒಳಗೆ ಏನೇ ಆದ್ರೂ ಕೂಡ ನಾನು ಅದನ್ನು ಸಂಭಾಳಿಸ್ಕೊತೀನಿ, ನಾನು ಅದನ್ನು ಪರಿಗಣಿಸ್ತೀನಿ. ಯಾಕಂದ್ರೆ ಮನೆ ಹಿರಿಯರು ಆಗ್ತಾರ. ನಮ್ಮ ಸಂಸ್ಕೃತಿ ಒಳಗೆ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗುವಂಥದ್ದು ಒಂದು ಸಂಸ್ಕೃತಿ ನಮ್ಮದು. ಆ ಒಂದು ನಿಟ್ಟಿನಲ್ಲಿ ನನ್ನ ಮನೆ ಹಿರಿಯರ ಮಾತು ನಾನು ಕೇಳಿಕೊಂಡು ನನಗೂ ಕೂಡ ಒಂದಿಲ್ಲ ಒಂದು ದಿವಸ ಹಿರಿತನ ಕೊಡ್ತಾರನ್ನೋ ಒಂದು ಭರವಸೆಯಿಂದ ನಾನು ಕೆಲಸ ಮಾಡ್ತೀನಿ. ಅಹಿಂದ ವರ್ಗ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತುಂಬ ಬೆಂಬಲ ಕೊಟ್ಟರು ನನಗೆ. ಒಂದು ಕಾರ್ಯಕರ್ತಳಾಗಿ ಇಷ್ಟೊಂದು ಅಹಿಂದ ವರ್ಗ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತುಂಬ ಬೆಂಬಲ ಕೊಟ್ಟರು ನನಗೆ. ಒಂದು ಕಾರ್ಯಕರ್ತಳಾಗಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿ, ಅಧಿಕಾರ ಇಲ್ಲದ ಇಷ್ಟು ಕೆಲಸ ಮಾಡ್ತೀನಿ, ಅಧಿಕಾರ ಕೊಟ್ಟರೆ ಎಷ್ಟು ಕೆಲಸ ಮಾಡ್ತಿ ಅಂತ ಜನ ನನಗೆ ಯಾವಾಗಲೂ ಕೂಡ ಬೆಂಬಲ ಕೊಟ್ಟಾರ. ನಾ ಜನರ ಜೊತೆ ಇರಾಕಿ, ನನ್ನ ಪಕ್ಷದ ಜೊತೆ ಇರಾಕಿ, ಪಕ್ಷದ ಜೊತೆ ಇದ್ದು ನಮ್ಮ ಅಭ್ಯರ್ಥಿ ಆದಂಥ ಸಂಯುಕ್ತ ಪಾಟೀಲ್ ಅವ್ರಿಗೆ ಶಕ್ತಿ ಕೊಡೋ ಮುಖಾಂತರ ಅವ್ರಿಗೆ ಗೆಲ್ಲಿಸುವಂಥ ಒಂದು ನಿಟ್ಟಿನಲ್ಲಿ ನನ್ನ ಟೀಮ್ ವರ್ಕ್ ಮಾಡುತ್ತೆ. ನಿಮ್ಗೆ ಹೇಳ್ದಂಗೆ ನನ್ನ ಮನೆ ಇದು, ನನ್ನ ಮನೆಗೆ ನಾನು ಕಲ್ಲು ಒಗ್ಯಕ್ಕೆ ಬರಲ್ಲ, ನನ್ನ ಮನೆ ಹಿರಿಯರಿಗೆ ನಾನು ಬೈಯಕ್ಕೆ ಬರಲ್ಲ. ನನ್ನ ಮನೆ ಒಳಗೆ ಏನೇ ಆದ್ರೂ ಕೂಡ ನಾನು ಅದನ್ನು ಸಂಭಾಳಿಸ್ಕೊತೀನಿ, ನಾನು ಅದನ್ನು ಪರಿಗಣಿಸ್ತೀನಿ. ಯಾಕಂದ್ರೆ ಮನೆ ಹಿರಿಯರು ಆಗ್ತಾರ. ನಮ್ಮ ಸಂಸ್ಕೃತಿ ಒಳಗೆ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗುವಂಥದ್ದು ಒಂದು ಸಂಸ್ಕೃತಿ ನಮ್ಮದು. ಆ ಒಂದು ನಿಟ್ಟಿನಲ್ಲಿ ನನ್ನ ಮನೆ ಹಿರಿಯರ ಮಾತು ನಾನು ಕೇಳಿಕೊಂಡು ನನಗೂ ಕೂಡ ಒಂದಿಲ್ಲ ಒಂದು ದಿವಸ ಹಿರಿತನ ಕೊಡ್ತಾರನ್ನೋ ಒಂದು ಭರವಸೆಯಿಂದ ನಾನು ಕೆಲಸ ಮಾಡ್ತೀನಿ. ಅಹಿಂದ ವರ್ಗ ಅಂತ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ತುಂಬ ಬೆಂಬಲ ಕೊಟ್ಟರು ನನಗೆ. ಒಂದು ಕಾರ್ಯಕರ್ತಳಾಗಿ ಇಷ್ಟೊಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.